Hi, hello, namaste guys. Good morning. Welcome to my new vlog guys. ಏನಿವತ್ತು ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡ್ರ. ಸೊ ಗೈಸ್ ಏನಂದ್ರೆ ನಾನು ಚಾಮುಂಡಿ ಬೆಟ್ಟದ ಪಾದದ ಹತ್ರ ಇದ್ದೀನಿ ಗೈಸ್. ಏನೋ ಗೊತ್ತಿಲ್ಲ, ಚಾಮುಂಡಿ ಬೆಟ್ಟಕ್ಕೂ ನನಗೂ ನಂಟು ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೆ. ನೋಡಿ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಇದು 3ನೇ ಸಲ ಬರ್ತಿರೋದು. ಅದು ಲಾಸ್ಟ್ ಟೈಮ್ ಬಂದಾಗ ದರ್ಶನ ಆಗಿರಲಿಲ್ಲ. ಸೊ ಇವಾಗ ಮಾಡಬೇಕು. ಎಷ್ಟೊತ್ತಿಗೆ 7 ಗಂಟೆಗೆ ಹೋಗೋಣ ಅಂತ ಹೇಳಿದ್ದು ಗೈಸ್. ನಾನು ಎಷ್ಟೊತ್ತಲ್ಲಿ ಎದ್ದಿರ್ಬೋದು? ಅಭಿ ಎಷ್ಟೊತ್ತಲ್ಲಿ ಎದ್ದಿರ್ಬೋದು ನಾನು? ಮಿನಿಮಮ್ ಅಂದ್ರೆ ಒಂದು 7 o'clock. ಈ ಕರೆಕ್ಟ್. 7 ಗಂಟೆಗೆ ಎದ್ದಿರೋದು ಕರೆಕ್ಟ್. 3 ಗಂಟೆಗೆ ಮಲಿಕೊಂಡು ನಾನು ಯಾವತ್ತಿದ್ರು ಕರೆಕ್ಟ್. ಇವರು ರಾಂಗು ಗೈಸ್. ಏನಕ್ಕೆ ಅಂದ್ರೆ ಇವತ್ತು ನಾನು ಒಂದು ವ್ಲಾಗ್ ಗೈಸ್, ಏನಂದ್ರೆ ಇವತ್ತು ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡ್ಬೇಕಿತ್ತು. ಮಾಡಿ ಬೇಡ ಸರಿ, ಎಡಿಟ್ ಮಾಡಿರ್ಲಿಲ್ಲ. ನಿಮ್ಗೆ ಯಾರು ಹೇಳೋದು ಮಾಡ್ಬೇಡಿ ಅಂತ? ಅದು ಎಡಿಟ್ ಮಾಡೋ ಅಷ್ಟರಲ್ಲಿ ಗೈಸ್ 3 ಗಂಟೆ. ಪಾಪ ನೀವೆಲ್ಲ ನೋಡ್ಲಿ ಅಂತ ನೋಡಿ ಬೆವ್ರು ಸುಸ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಾಡ್ತಾರೆ. ನೀವೆಲ್ಲ ನೋಡಿಪ್ಪ ನೀವು ಒಂಚೂರು. 3 ಗಂಟೆಗೆ ಮಲಗ್ದವಳು 7 ಗಂಟೆಗೆ ಎಚ್ಚರ ಆಯ್ತು ಗೈಸ್. ನಾನೇನ್ ಮಾಡ್ಲಿ? ಏನೋ ಹಿಂಗಂದ್ರೆ ಹೇಳು. ಜೈ ಇವಾಗ ತಿರ್ಗ ಹಾಯ್ ಪ್ರಿಯಾಂಕಾ. ಗೈಸ್ ಇವಾಗ ಹತ್ಬೇಕು. ನಿಮ್ಮನ್ ಕರ್ಕೊಂಡ್ ಬಂದಿಲ್ಲ ಗೈಸ್. ವಿಡಿಯೋ ತೆಗ್ದಿದ್ದ ಮಾತೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಂಟೆಂಟೇ ಬರಲ್ಲ, ಸುಮ್ಮನೆ ಇದ್ದಾಗ ಏನೇನೋ ಮಾತೇ ಬರ್ತಾ ಇರುತ್ತೆ. ಬಂದಾದ್ರೆ ಏನಾದ್ರೂ ಹಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನ್ ಇರ್ಬೇಕು ಏನ್ ಇರಬಾರ್ದು ಏನು ಗೊತ್ತಾಗಲ್ಲ. ಸೇಮ್ ಪ್ರಾಬ್ಲಮ್. ಚೆನ್ನಾಗುತ್ತೆ ಅಷ್ಟೇ. ಫ್ರೆಂಡ್ಸ್ ಜೊತೆ ಕೂತವ್ರೆ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಕೂತವ್ರೆ ಗೈಸ್. ಆ ಫ್ರೆಂಡ್ ಒಂದು ವಿಡಿಯೋ ಮಾಡ್ತಾರೆ. ಇಲ್ಲೊಬ್ಬ ಕೂತಾನೆ. ಬರ್ಬೇಕಾದ್ರೆ ಅನ್ಸುತ್ತೆ ಗೈಸ್. ಅಲ್ಲಿ ಏರಿದೆ ಅಂತ ತೋರಿಸ್ತೀವಿ ಬರ್ಬೇಕಾದ್ರೆ. ಆಮೇಲೆ ಏನೋ ತೋರಿಸ್ತೀವಿ. ಫುಲ್ ಸಸ್ಪೆನ್ಸ್. ಕೊನೆ ತನಕ ನೋಡಿ, ಕೊನೆ ತನಕ. ಎಲ್ಲಿಂದ ಬಂದ್ಬಿಡ್ತೀರ ನೀವೆಲ್ಲ ಗೈಸ್? ಮನೆಯಿಂದ. ಇನ್ನೆಲ್ಲಿಂದ ಬರ್ತಾರೆ ಗೈಸ್? ನೋಡಿ ನಂದಿ ಹತ್ರ ಬಂದ್ವಿ ಇವಾಗ. ಟೈಮ್ ಎಷ್ಟು? ಟೈಮು 9 ಗಂಟೆ ಗೈಸ್. ಇವಾಗ ಬಂದಿದ್ದೀವಿ. ನಾನು ಮಧ್ಯೆಯಲ್ಲೂ ವ್ಲಾಗ್ ಮಾಡ್ತಾ ಇಲ್ಲ, ಯಾಕಂದರೆ ಫುಲ್ ಸಾಂಗ್ ಹಾಕೊಂಡು ಬರ್ತಾ ಇದ್ದೀವಿ. ಮಧ್ಯೆಯಲ್ಲೂ ವ್ಲಾಗ್ ಮಾಡಿಲ್ಲ ಗೈಸ್. ಇವಾಗ ಇನ್ನು ಮೇಕ್ ಕತ್ಬೇಕು. ಬಂದ್ವಿ. ಕೈ ತೊಳೆದಿಲ್ಲ. ಇವಾಗ ದರ್ಶನ ಮಾಡಕ್ ಹೋಗ್ಬೇಕು. ಕೈ ತೊಳೆದಿಲ್ಲ. ಕೈ ತೊಳೆಯೋದು ನನ್ನ ತಲೆ ಮೇಲೆ ಗೈಸ್. ಇವಾಗ ದರ್ಶನ ಮಾಡಕ್ ಹೋಗ್ತಿದ್ದೀವಿ. ದರ್ಶನ ಚೆನ್ನಾಗತ್ತೆ ಸಾಕು. ಲಾಸ್ಟ್ ಟೈಮ್ ಆಷಾಢದಲ್ಲಿ ಬಂದಿದ್ದಾಗ ದರ್ಶನ ಮಾಡಕ್ ಆಗಿರಲಿಲ್ಲ, ಫುಲ್ ರಶ್ ಇತ್ತು. ಇವತ್ತು ಮಾಡ್ಬೇಕು. ಗೈಸ್ ನೋಡಿ ಎಷ್ಟೊಂದು ಫ್ರೀ ಐತೆ. ಇವಾಗ ನಾವು ಹೋಗಿ ನಿಂತ್ರೆ ಪಕ್ಕ ಮಧ್ಯಾಹ್ನನೇ ಆಗೋದು. ಹೋಗೋದೇನು ದರ್ಶನ ಮುಗಿಸೋಷ್ಟರಲ್ಲಿ. ತಿಂಡಿನೂ ಮಾಡಿಲ್ಲ, ಎಂಥದ್ದು ಇಲ್ಲ ಗೈಸ್. ಬಿಸಿ ರಾಗಿಟ್ಟು ಡೋಲೋ 650 ಮಾತ್ರ.
ಗಾಯ್ಸ್ ವಾಪಸ್ ಹೋಗ್ತಾ ಇದೀವಿ. ದರ್ಶನ ತಿಂತಿದ್ವಿ, ಅರ್ಧಕ್ಕೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಸಕ್ಸಸ್ಫುಲಿ ಎಷ್ಟಿದ್ದಾರೆ ಅಂದ್ರೆ ನೋಡಿ ಗೈಸ್, ಒಬ್ರು ಮೂವ್ ಆಗ್ತಾ ಇಲ್ಲ ಗೈಸ್. ನೋಡಿ ಅವತ್ತು ಬಂದೆ ಅವತ್ತು ದರ್ಶನ ಆಗ್ಲಿಲ್ಲ, ಇವತ್ತು ಬಂದೆ ಇವತ್ತು ದರ್ಶನ ಇಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಬೇಕು. ಮೀಟಪ್ ಹಾಗೆ ಆಗುತ್ತೆ guys. ಒಂದೇ ತರ ಡ್ರೆಸ್ ಯಾರಾದ್ರೂ ಒಬ್ರು ಹಾಕೊಂಡ್ ಬಂದೇ ಇರ್ತಾರೆ. Guys, ನೋಡಿ. ಏನಾದ್ರೂ ಮಾಡಿದ್ರೆ ಇವ್ ಸೇಮ್ ಡ್ರೆಸ್ ಅಲ್ಲೊಬ್ರಿದ್ದಾರೆ guys. ನೋಡಿ, ಹೌದು ಸೇಮ್ ಡ್ರೆಸ್ ಉಲ್ಟಾ ಅಲ್ವಲ್ಲ ಗೈಸ್. ಒಳಗಡೆ ಅಂತೂ ಹೋಗಕ್ಕಾಗ್ಲಿಲ್ಲ, ಇಲ್ಲಾದ್ರೂ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದೀವಿ, ಹೋಗ್ತಾ ಇದ್ವಿ. ಹೊರಗೆ ಹೆಂಗ್ ಹೋಗೋದು ಅಂತಾನೆ ಗೊತ್ತಾಯ್ತಲ್ಲ. ಯಾಕಂದ್ರೆ ಎಷ್ಟು ಬ್ಯಾರಿಗೇಡ್ಸ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನದ್ದು ಬಂದ್ವಿ guys. ಇನ್ನೊಂದ್ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂದ್ರೆ ಎಲ್ಲಿ ಎಂಟ್ರಿ ಅಂತಾನೆ ಗೊತ್ತಾಗ್ತಿಲ್ಲ, ಫುಲ್ ಬ್ಯಾರಿಗೇಡ್ಸ್ ಹಾಕಿದ್ದಾರೆ. ಇಲ್ಲಿಂದ ಹಿಂಗ್ ಬರೋದ್ ಬಿಟ್ಟು ನಾವ್ ಅಲ್ಲೆಲ್ಲ ಹೋಗಿ ಹಿಂಗ್ ಸುತ್ಕೊಂಡು ಹಿಂಗ್ ಬಂದ್ವಿ. ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲಾದ್ರೂ ದರ್ಶನ ಆಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಜೈ, ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಅಲ್ಲಿ ಬಜ್ಜಿ ಅಂಗಡಿ ಐತೆ, ಆಕ್ಚುಲಿ ಅದೂ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಚೆನ್ನಾಗಿದೆ. ಗೈಸ್ ನೋಡಿ, ಇವಾಗ ಬಜ್ಜಿ ತಿನ್ನಕ್ಕೆ ಹೆಂಗ್ ಓಡಾಯ್ತು ಇಲ್ಲಿ ಗೈಸ್. ಕ್ಲೋಸ್ ಇರುತ್ತೆ guys. ಇವಾಗ ಓಪನ್ ಇದೆ, ನನಗೆ ಅದಕ್ಕೆ ಸಖತ್ ಎಕ್ಸೈಟ್ಮೆಂಟ್. ಹಾ, ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಜ್ಜಿ, ನೀವು ಬಂದಾಗ ಸ್ವಲ್ಪ ಇಳ್ಕೊಬೋದು. ನೀವು ಬಂದಾಗ ಟ್ರೈ ಮಾಡಿ ಗೈಸ್. ಇವಾಗ ಬಜ್ಜಿ ತಿಂತಾರೆ. ಚಟ್ನಿ ಅಲ್ವಾ ಕಳೋದು? ಬಾಳೆ ಎಲೆ ಬಾಳೆ ಎಲೆ ಕೊಟ್ಟಿರೋದೇನಕ್ಕೆ? ಬಜ್ಜಿ ತಿನ್ಕೊಂಡು ಇವಾಗ ಊಟ ಮಾಡಕ್ ಬಂದಿದೀವಿ ಅಲ್ವಾ. ಈಗ ಊಟಕ್ಕೆ ಹೋಗ್ತಾ ಇದೀವಿ. ಇವಾಗ ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಇವಾಗ ಊಟ ಆಯ್ತು, ವ್ಲಾಗ್ ಮಾಡೋದೇ ಮರ್ತೋಗಿತ್ತು. ಅವಳು ಮಾಡ್ತಾಳೆ, ಇವಾಗ ಜ್ಞಾಪಕ ಆಯ್ತು. ಇವಾಗ ಬೆಟ್ಟ ಹಿಡಿತಾ ಇದೀವಿ, ಇಳ್ಕೊಂಡು ಹೋಗೋದಷ್ಟೇ. ನಾವು ಹೋಗ್ಬೇಕಾದ್ರೆ ತೋರಿಸ್ದೆ ಇಲ್ಲಿ ಬರ್ಬೇಕಾದ್ರೆ ಬರ್ತೀವಿ ಅಂತ. ಇವಾಗ ಹೋಗ್ತಾ ಇದೀವಿ, ನೋಡ್ಬೇಕು ಏನಿದೆ ಅಂತ ಗೊತ್ತಿಲ್ಲ. ನಿಧಾನ ಗೈಸ್. ಇವಾಗ ಹೋಗ್ತಾ ಇದೀವಿ, ಮುಂದೆ ಹೋಗಕ್ಕೆ ಭಯ ಆಗ್ತಾ ಇತ್ತು. ಸ್ವಲ್ಪ ಭಯ ಆಗ್ತೈತಿ ಅಲ್ಲ, ಅವನೇ ಸ್ಟ್ರಕ್ ಆಗಿ ನಿಂತವನೆ ಈ ಗುಹೆ ಒಳಗೆ. ಗೈಸ್, ಬೆಟ್ಟ ಇಳಿಯೋಷ್ಟ್ರಲ್ಲಿ ಕಾಲೆಲ್ಲ ನಡುಗ್ತೈತೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನೀನು ಗೈಸ್, ಹಾವು ಅಂತಂದ. ನಿಜವಾಗ್ಲೂ ಸೀರಿಯಸ್ ಆಗಿ ಗಾಸ್ ಆಗೋದು. ನಾನು ಅಷ್ಟೇ. ಅದ್ರಲ್ಲೂ ಬರೇ ಕಾಲಕ್ಕೆ ಬಂದಿದ್ದೀವಿ, ಎಲ್ಲ ಸುಸ್ತಾ ಇತ್ತು. ನಿಜವಾಗ್ಲೂ ದೇವಸ್ಥಾನ ಆಯ್ತಾ ಇಲ್ವಾ ಗೊತ್ತಿಲ್ಲ. ಅಯ್ಯೋ, ಭಯ ಆಗ್ತೈತೆ, ಏನಿದೆ ಅಂತ ಗೊತ್ತಿಲ್ಲ. ಅಯ್ಯೋ, ಅಂದಿಗಿಂದಿ ಬಂದ್ಬಿಟ್ಟದಪ್ಪ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೆಂಗ್ ಹೋಗೋದಿಲ್ಲಿ? ಗಾಸ್ ಆಯ್ತು ಗುರು, ಅಲ್ಲ ಏನು ಇಲ್ಲ ಅನ್ಸುತ್ತೆ. ಏನು ಐತೆ ಅಲ್ಲಿ? ಆಂಜನೇಯ ಗೈಸ್, ಇಲ್ಲಿ ದಾರಿ ಇದೆ, ಆದ್ರೆ ಫುಲ್ ಸುತ್ತಮುತ್ತ ಎಲ್ಲ ಬೆಳ್ಕೊಟ್ಟೈತೆ ಗಿಡಗಳು ಹೋಗಕ್ಕೆ. ಓ, ಗೈಸ್, ಅದು ನಾವು ಬರೀ ಕಾಲಲ್ಲಿ ಇರೋದ್ರಿಂದ ಎಲ್ಲ ಚುಚ್ಚುತ್ತೈತೆ. ಸೌದೋಯ್ತೈತೆ ಅಲ್ಲಿ ಕಾಲು, ಆಗ್ಲಿಂದ ಬರೀ ಕಾಲು ಹೋಗ್ತೈತೈತೆ ಅಂತ. ಇದೆಲ್ಲ ನೋಡಿ ಹೆಂಗೈತೆ, ಫುಲ್ ಭಯ ಆಗ್ತೈತೆ. ವಾ ಗೈಸ್ ನೋಡಿ, ಇಲ್ಲಿ ಮೆಟ್ಲೈತೆ. ಪ್ರವೇಶವಿಲ್ಲ ಇಲ್ಲಿ, ಬಟ್ ಇದೇನೋ ಬೇರೆ ಜಾನ ಅದು ಹೆಂಗ್ ನೋಡು. ಗೈಸ್, ಇಲ್ಲಿ ನೋಡಿ ಏನಿದು ಅಂತ ಗೊತ್ತಿಲ್ಲ. ನಿಜ ಗಾಸ್ ಅದೇ. ಬೆಟ್ಟ ಇಳಿತಾ ಇದೀವಿ ನಾವು 100 ಸ್ಟೆಪ್ಸ್.
ಗೈಸ್ ಇಲ್ಲಿ ಏನೋ ಇದೆ ಬಟ್ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲಿ ವಾ ನರಸಿಂಹನ ಇದು ಎಷ್ಟು ಚೆನ್ನಾಗಿ ಬರ್ದವ್ರೆ ನರಸಿಂಹ ನೋಡಿ ಅಲ್ಲಿ ನೋ ಎಂಟ್ರಿ ಅಂತ ಕೊಟ್ಟಿದ್ರು ಗೈಸ್, ಬಂದಿದೀವಿ ನಾವು. ಗೈಸ್ ಇಲ್ಲಿ ನೋ ಎಂಟ್ರಿ ಅಂತ ಸಾರ್ವಜನಿಕರಿಗೆ ಅಂತ. ನೀರ್ ಕೊಡಿಲಿ. ಅದು ಚೆನ್ನಾಗಿತ್ತು ಅಲ್ವಾ? ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಅವನು ಹೋದ. ಆಕ್ಚುಲಿ ಇದು ಏರಿಯಾ ಎಲ್ಲ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ. ಇಲ್ಲಿ ಬರೋ ಆದ್ರೆ ಫುಲ್ಲು ಗೈಸ್ ಬಂದ್ರೆ ಭಯ ಆಗುತ್ತೆ ಆ ತರ ಇದೆ. ಯಾವ ಕಡೆಯಿಂದ ಏನ್ ಬರುತ್ತೆ ಅಂತ ನನ್ಗೆ ಏನ್ ಹೊಡಿತು ಅಂತ ಗೊತ್ತಾಗ್ಲಿಲ್ಲ ಸಡನ್ ಆಗಿ. ಛೇ ಪಾಪ ರಕ್ತ ಸುರ್ಸ್ಕೊಂಡೆಲ್ಲ ಬರ್ತಾ ಇದೆ. ಬಂದ್ಬಿಟ್ರು ಅಲ್ಲಿ. ಎಲ್ಲಿಗೆ ಹೋದ್ರು ಇವರು? ಯಾರಿಗ್ ಗೊತ್ತು. ಗೈಸ್ ಇಲ್ಲಿ ನೋಡಿ ಹಿಂಗೈತೆ. ಯೋಚನೆ ಮಾಡ್ತಾ ಇದ್ದೀವಿ ಹೋಗದ್ವಾ ಬೇಡವಾ ಅಂತ. ಗೈಸ್ ನೋಡಿ ಪ್ರ್ಯಾಂಕ್ ಮಾಡಕ್ಕೆ ಏನ್ ತಂದವ್ರು ನೋಡಿ. ತೋರ್ಸು, ಏನ್ ತೋರಿಸ್ತಾರೋ ನೋಡಿ. ಇನ್ನು ಹಿಡ್ಕೊ ಬಂದಿರೋ ತೋರ್ಸು ಇಲ್ಲಿ. ಅದ್ ನೋಡಿದ ತಕ್ಷಣ ನಾವೇ ಹೆದ್ರಕೊಬಿಡಂಗೆ ಗೈಸ್. ಇನ್ನೂ ಐತೆ ಮುಂದೆ ನಡ್ಕೋಬಹುದು. ಇಲ್ಲಿ ಜನ ಎಲ್ಲ ಗುಹೆ ನೋಡಲ್ಲ. ಗೈಸ್ ನೋಡಿ ಅಕ್ಕಿ ಇಲ್ಲಿಗೆ ಒಂದ್ಸಲನು ಬಂದಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಅಕ್ಕಿ ಏನಾದ್ರೂ ತಪಾಸ್ ಮಾಡೋದಾದ್ರೆ ಇಲ್ಲೇ ಇದೆ ಗುಹೆಯಲ್ಲಿ ಬಂದು ಅಲ್ಲೊಂದ್ ಗುಹೆ ಐತಲ್ಲ ಅಕ್ಕಿ ಅದ್ರಲ್ಲಿ ಇರ್ತಾನೆ ಗೈಸ್. ಗುಹೇಶ್ವರ ಸ್ವಾಮೀಜಿ ಆಗ್ತಾನೆ ನೆಕ್ಸ್ಟ್. ಗುಹೇಶ್ವರ ಗುಹೆ ಕುತ್ಕೊಂಡವ್ರು ಗುಹೇಶ್ವರ ತಾನೇ. ಗೈಸ್ ಅಷ್ಟೇ ಗೈಸ್, ಇವಾಗ ಹೋಗೋದು ಏನಿಲ್ಲ. ಹೋಗಿ ಅದು ಯಾರೋ ಬಂದು ಅಲ್ಲಿಂದ ಬಂದು ಇಳಿದ್ವಿ. ಇವಾಗ ಟೈಮು 3 ಗಂಟೆಗೆ ಇನ್ನ 4 ನಿಮಿಷ. 8 ಗಂಟೆಗೆ ಹೊರಟಿದ್ದು ಗೈಸ್, ಈಗ 3 ಗಂಟೆ ಆಯ್ತು. 3 ಗಂಟೆ ಆದ್ರೂ ಇನ್ನು ಮೇಲೆ ಇದ್ದೀವಿ. ಇನ್ನು ಅಲ್ಲಿವರೆಗೂ JSS ವರ್ಗು ನಡ್ಕೋಗಿ ಅಲ್ಲಿಂದ ಬುಕ್ ಮಾಡ್ಕೊಂಡು ಅಲ್ಲಿಂದ ಆಯ್ತು ಗೈಸ್, ಬೆಳಗ್ಗೆ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಟೈಮು 3:20. ಮನೆಗೆ ಹೋಗೋದಷ್ಟೇ. ಬಾಯ್ ಬಾಯ್ ಗಗನ್, ಬಾಯ್ ಬಾಯ್ ಪ್ರಿಯಾಂಕಾ, ಬಾಯ್ ಬಾಯ್. A few moments later. ಗಾಯ್ಸ್ ಇವಾಗ ಬಂದೆ ಮನೆಗೆ. ಫುಲ್ ಅಂದರೆ ಫುಲ್ ಟೈರ್ಡ್ ಗೈಸ್. ಏನಂದರೆ ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಸುಸ್ತಾಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಆಗಲ್ಲ. ಮೆಟ್ಲು ಇಳಿಬೇಕಾದ್ರೆ ಮಾತ್ರ ಎಷ್ಟು ಕಾಲು ನೋವು ಬರುತ್ತೆ ಅಂದರೆ ಫುಲ್ ಕಾಲೆಲ್ಲ ನಡುಗ್ತಾ ಇತ್ತು ಗೈಸ್. ಬೆಳಿಗ್ಗೆ ಹೇಳ್ದಂಗೆ ನಿನ್ನೆ ರಾತ್ರಿ ನಾನು ಮಲಗಿದ್ದೆ 3 ಗಂಟೆಗೆ. 3 ಗಂಟೆಗೆ ಮಲಗಿ 7 ಗಂಟೆಗೆ ಎದ್ದೆ ಗೈಸ್. 4 ಅವರ್ ಸ್ಲೀಪ್ ಅಷ್ಟೇ. ಫುಲ್ಲು ಕಣ್ಣೆಲ್ಲ ಉರಿತೈತೆ, ತಲೆಯೆಲ್ಲ ಉರಿತೈತೆ. ಇವಾಗ ಏನಿಲ್ಲ, ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ಮಲ್ಕೊಳ್ಳೋಂಗಿಲ್ಲ ಗೈಸ್. ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು, ನೆನ್ನೆ ಎಡಿಟ್ ಮಾಡಿರೋದು. ಆದರೆ ಆ ವಿಡಿಯೋ ಎಡಿಟ್ ಮಾಡಿದ್ದೀನಿ, ಇನ್ನೂ ತಮ್ಮನೇಲಿ ಎಡಿಟ್ ಆಗಿಲ್ಲ. ಮತ್ತು ನಾನು ಇನ್ಸ್ಟಾದಲ್ಲಿ ರೀಲ್ ಹಾಕ್ತೀನಲ್ಲ ಅದು ಎಡಿಟ್ ಆಗಿಲ್ಲ. ಈಗ ಫಸ್ಟು ತಮ್ಮನೇಲಿ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟಿಗೆ ಹಾಕ್ಬಿಟ್ಟು ಆಮೇಲೆ ರೀಲ್ ಎಡಿಟ್ ಮಾಡಬೇಕು. ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಅಷ್ಟೇ ಗೈಸ್ ಈ ವಿಡಿಯೋ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.